ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಹಾಗೆ ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಕುಂಭರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಚಾನಲ್ಗೆ ಸ್ವಾಗತ. ಜುಲೈ ತಿಂಗಳ ಮಾಸ ಭವಿಷ್ಯ. ಇದರಲ್ಲಿ ಕುಂಭರಾಶಿಯವರು ಯಾವೆಲ್ಲ ಫಲಾನುಫಲಗಳು ಇರುತ್ತೆ ಅಂತ ನೋಡೋಣ. ನೋಡಿ, ಕುಂಭರಾಶಿಯ ರಾಶಿಯಾಧಿಪತಿ ಶನಿ 2ನೇ ಮನೆ ಅಂದರೆ ಧನಸ್ಥಾನದಲ್ಲಿದ್ದಾನೆ. ಮತ್ತು 2ನೇ ಮನೆ ಅಧಿಪತಿ ಗುರು ಧನಸ್ಥಾನದಲ್ಲಿದ್ದಾರೆ. ಮತ್ತು ಗುರು ಅದೇ ರೀತಿ 11ನೇ ಮನೆ ಲಾಭಸ್ಥಾನಾಧಿಪತಿ ಗುರು 6ನೇ ಮನೆಗೆ ಬಂದಿದ್ದಾರೆ. 6ನೇ ಮನೆ ಅಂತ ಅಂದಾಗ ಕೋಪ, ಜಗಳ, ಕದನ ಎಲ್ಲ ಹೇಳ್ತೀವಿ. 6ನೇ ಮನೆಗೆ ಬಂದು ಎಲ್ಲೋ ಒಂದು ಕಡೆ ಕುಂಭರಾಶಿಗೆ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ. ಆದರೆ ಗುರು ಹೇಗೆ ಧನಸ್ಸು ರಾಶಿಗೆ ಒಳ್ಳೆಯದು ಮಾಡ್ತಾನೋ ಅದೇ ರೀತಿ ಕುಂಭರಾಶಿಯವರಿಗೂ ಕೂಡ ಬಹಳಷ್ಟು ಒಳ್ಳೆಯದು ಮಾಡ್ತಾ ಹೋಗ್ತಾನೆ. ಯಾಕಪ್ಪ ಅಂತಂದರೆ ನೋಡಿ, ಅವನು ಈ ಮನೆಗೆ 2ನೇ ಮನೆ ಅಧಿಪತಿಯಾಗಿರ್ತಾನೆ, ಧನಸ್ಥಾನಾಧಿಪತಿಯಾಗಿ ಲಾಭಸ್ಥಾನಾಧಿಪತಿಯಾಗಿ ಅವನು 2ನೇ ಮನೆಯನ್ನು ನೋಡ್ತಾನೆ. ಇರೋ ಜಾಗದಿಂದ 2ನೇ ಮನೆ ಧನಸ್ಥಾನವನ್ನು ನೋಡ್ತಾನೆ. ಅಲ್ಲಿಗೆ ಏನಾಗುತ್ತೆ, ಕುಂಭರಾಶಿಯವರಿಗೆ ಕಳ್ಕೊಂಡಿರೋ ದುಡ್ಡೆಲ್ಲ ವಾಪಸ್ ಬರ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ಧನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಜೊತೆಗೆ 11ನೇ ಮನೆ ಲಾಭಸ್ಥಾನದವನು ಕೂಡ ಅವನೇ ಆಗಿರೋದ್ರಿಂದ ಕುಂಭರಾಶಿಯವರಿಗೆ ಬಹಳಷ್ಟು ಅವನು 6ನೇ ಮನೆಗೆ ಹೋಗಿ ಕೂಡ ಬರ್ತಕ್ಕಂಥ ದುಡ್ಡು, ಕಾಸು, ಇವರು ಕೊಟ್ಟಿರ್ತಕ್ಕಂಥದ್ದು ಅಥವಾ ಇವರಿಗೆ ಯಾವುದೋ ಹಳೆ ದುಡ್ಡು ಬರಬೇಕಾಗಿರುವಂಥದ್ದು, ಜಾಗ ಆಗಿರ್ಬೋದು, ಮನೆ ಆಗಿರ್ಬೋದು, ದುಡ್ಡಾಗಿರ್ಬೋದು, ಇವರಿಗೆ ಸೇರಬೇಕಾಗಿರುವಂಥದ್ದು ಎಲ್ಲೋ ಒಂದು ಕಡೆ ಮಾತಿನ ಬರದಲ್ಲಿ ಅಥವಾ ಜಗಳ, ಕೋರ್ಟು, ಕೇಸು ಈ ರೀತಿಯಾಗಿ ಬಗೆಹರಿತಾ ಹೋಗುತ್ತೆ. ಒಟ್ಟಿನಲ್ಲಿ ಬಗೆಹರಿಯೋದು ಇರಲಿ, ಇವರಿಗೆ ಲಾಭ ಕೂಡ ಆಗ್ತಾ ಹೋಗುತ್ತೆ, ಲಾಭದಾಯಕವಾಗಿರ್ತಾರೆ ಅಂತ ಹೇಳ್ಬೋದು. ನೋಡಿ, ನೀವು ಕೊಟ್ಟಿರೋ ದುಡ್ಡನ್ನು ಇವಾಗ ಕೇಳಕ್ಕೆ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ ಅಂತ ಹೇಳುತ್ತೆ. ಮತ್ತು 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಧನಸ್ಥಾನದಲ್ಲಿ ಶನಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ವೆಹಿಕಲ್ ತಗೊಳ್ಳುವಂಥದ್ದು, ಮನೆ ಕಟ್ಟುವಂಥದ್ದು ಅಥವಾ ನಿಮ್ಮ ಒಂದು ಕೆಲಸ ಅಭಿವೃದ್ಧಿ ಆಗುವಂಥದ್ದು ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಯಾಕಂದರೆ ರಾಶಿಯಲ್ಲಿ ರಾಹು ಇದ್ದು ರಾಶಿಯಾಧಿಪತಿ ಶನಿ 2ನೇ ಮನೆ ಧನಸ್ಥಾನಾಧಿಪತಿ ಇದ್ದು ಧನಸ್ಥಾನಾಧಿಪತಿ ಗುರು ಇರೋ ಮನೆಯಿಂದ ಧನಸ್ಥಾನಾಧಿಪತಿ ಸ್ಥಾನಾಧಿಪತಿ ಆಗಿರೋದ್ರಿಂದ ಖಂಡಿತ ಹೇಳ್ತೀನಿ, ಕುಂಭರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ ಇದು. ದುಡ್ಡು, ಕಾಸು, ನಿಮ್ಮ ಆಸ್ತಿ, ಜಮೀನು, ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆ ಆಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮ್ಮದಾಗ್ತಾ ಹೋಗುತ್ತೆ ಸ್ನೇಹಿತರೆ. ಅದೇ ರೀತಿ ನೋಡಿ, ನಿಮಗೆ 3ನೇ ಮನೆ ಅಂತ ಬಂದಾಗ ಮೂರನೇ ಮನೆ ಅಧಿಪತಿ ಕುಜ 3ನೇ ಮನೆಯವನು ಅವನೇ ಆಗಿರ್ತಾನೆ. ಮತ್ತು ಮೂರನೆಯದಾಗಿ ಅವನು 4ನೇ ಮನೆಯಲ್ಲಿ ಇದ್ದಾನೆ, ಸುಖಸ್ಥಾನದಲ್ಲಿ ಇದ್ದಾನೆ. ಹಾಗಾಗಿ ಕುಂಭರಾಶಿಯವರು ತುಂಬ ಜಾಗ್ರತೆ ಮಾಡ್ತೀರಾ ಮತ್ತು ಜಾಗ ತಗೊಳ್ತೀರಾ. ರಿಯಲ್ ಎಸ್ಟೇಟ್ ಕುಂಭರಾಶಿಯವರಿಗೆ ಸಿಕ್ಕಾಪಟ್ಟೆ ಒಳ್ಳೆಯ ಟೈಮ್ ಅಂತ ಹೇಳ್ಬೋದು. ಲಾಭದಾಯಕವಾಗಿರುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಗುರು ಒಬ್ಬನೇ ಅಲ್ಲ, ಎಲ್ಲ ಗ್ರಹಗಳು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗ್ತಿದ್ದಾವೆ. ಅದೇ ರೀತಿ ನಿಮಗೆ 5ನೇ ಮನೆ ಶುಕ್ರ ಜೊತೆಗೆ ನಿಮ್ಮ 9ನೇ ಮನೆ ಭಾಗ್ಯಸ್ಥಾನಾಧಿಪತಿ ಶುಕ್ರ ನಿಮಗೆ ಸಪ್ತಮದಲ್ಲಿ ಇದ್ದಾರೆ. ಸಪ್ತಮದಲ್ಲಿ ಶುಕ್ರ ಕೇತು ಒಟ್ಟಿಗೆ ಇರೋದ್ರಿಂದ ರಾಹು ಕೇತುಗಳು ಒಂದು ಸಮಾಗಮ ಕೂಡ ಆಗ್ತಾ ಹೋಗುತ್ತೆ. ಶುಕ್ರ ಕೂಡ ನಿಮ್ಮ ಒಂದು ಮನೆಯನ್ನು ನೋಡ್ತಾ ಇದ್ದಾನೆ, ಸಪ್ತಮವನ್ನು ನೋಡ್ತಾ ಹೋಗ್ತಾನೆ. ದುಡ್ಡು, ಕಾಸು, ನಿಮ್ಮ ಮನೆ ಏನು ಹೇಳಿದೆ 4ನೇ ಮನೆ ಅಂತ ಸುಖಸ್ಥಾನ, ಮನೆ ತಗೊಳ್ಳೋದು, ಮನೆ ಕಟ್ಟಿಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆ ಮನೆ ತಗೊಳ್ತಾ ಮಾರ್ತಕ್ಕಂಥದ್ದು ಈ ರೀತಿ ಕೂಡ ನಿಮಗೆ ಲಾಭ ಆಗ್ತಾ ಇರುತ್ತೆ. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಜಸ್ಟ್ ಯಾರು ನೀವು ಕುಂಭರಾಶಿಯವರು ಈ ಒಂದು ವೇಳೆಗೆ ಹೋಗಿ ತಕ್ಷಣ ಎಲ್ಲೋ ಒಂದು ಕಡೆ ಬಾಡಿಗೆ ಮನೆಗೆ ಹೋದರೂ ಅದನ್ನು ಸ್ವಂತ ಮನೆ ಒಂದು ವರ್ಷದಲ್ಲಿ ನೀವು ಮನೆಯನ್ನಾಗಿ ಮಾಡಿಕೊಳ್ತೀರಾ ಅಂತ ನೀವು ಎಲ್ಲೋ ಒಂದು ಕಡೆ ಲೀಸ್ಗೆ ಹೋಗಿದರೆ ಆ ಮನೆಯೇ ನಿಮ್ಮದಾಗಿ ಮಾಡಿಕೊಳ್ಳುವಂಥ ಒಂದು ಚಾನ್ಸ್ ಮತ್ತು ಒಂದು ಯೋಗ ಕೂಡ ನಿಮಗೆ ಬಂದಿದೆ. ಹಾಗಾಗಿ ಶುಕ್ರ ಮತ್ತು ಕೇತು ತುಂಬ ಒಳ್ಳೆಯ ರಿಸಲ್ಟ್ ಕೊಡ್ತಾ ಹೋಗ್ತಾರೆ. ಸಪ್ತಮ ಅಂತ ಬಂದಾಗ ನಿಮ್ಮ ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ನಿಮ್ಮ ವೈವಾಹಿಕ ಜೀವನ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಶುಭ ಕಾರ್ಯ ಇರ್ಬೋದು. ಕುಂಭರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆ ಮದುವೆ ಆಗುವಂಥದ್ದಾಗಿರ್ಬೋದು. ಆದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಜೊತೆಗೆ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವರಿಗೆ ಮಕ್ಕಳಾಗುವಂಥ ಚಾನ್ಸಸ್ಸು. ಯಾಕಂದರೆ 5ನೇ ಮನೆ ಅಂತ ಬಂದಾಗ ಸ್ನೇಹಿತರೆ, 5ನೇ ಮನೆಯಲ್ಲಿ ಅಂದರೆ
ಐದನೇ ಮನೆ ಬುಧ ಐದನೇ ಮನೆಯಲ್ಲೇ ಇರ್ತಾನೆ. ಅವನು ಐದನೇವನಾಗಿ ಎಂಟನೇವನಾಗಿ ಅವನು ಐದನೇ ಮನೆಯಲ್ಲಿ ಇರೋದ್ರಿಂದ ಅದನ್ನು ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಮಕ್ಕಳು ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಮಕ್ಕಳ ಭಾಗ್ಯ ಅಂದರೆ ಮಕ್ಕಳಾಗುವಂಥ ಒಂದು ಯೋಗ ಕೂಡ ಕೂಡಿ ಬರ್ತಾ ಇದೆ. ಜೊತೆಗೆ ಕುಂಭರಾಶಿಯವರಿಗೆ ನೋಡಿ ಐದನೇ ಮನೆ ಮತ್ತು ಆರನೇ ಮನೆ ಸೂರ್ಯ ಮತ್ತು ಗುರು ಒಟ್ಟಿಗೆ, ಯಾಕಂದರೆ 7ನೇ ಮನೆ ಅಧಿಪತಿ ಸೂರ್ಯ 6ನೇ ಮನೆಗೆ ಬಂದಾಗ ಜೊತೆಗೆ ಗುರುವಿನ ಜೊತೆ ಇರೋದ್ರಿಂದ ಎಲ್ಲೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗ್ಬೋದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಅದು ಲಾಭದಾಯಕವಾಗಿ ಇರುತ್ತೆ. ಏನೇ ಬಂದರೂ ಲಾಭದಾಯಕವಾಗಿರುತ್ತೆ. ನಾನು ಹೇಳಿದೆ ಆವಾಗಲೇ, ನಿಮ್ಮ ದುಡ್ಡು ಕಾಸು ಅಥವಾ ನಿಮ್ಮ ಪ್ರಾಪರ್ಟಿ ವಿಷಯ ಆಗಿರ್ಬೋದು, ಏನೇ ಆಗಿರ್ಬೋದು, ಒಳ್ಳೆ ಮಾತಿನಿಂದ ಬಗೆಹರಿಯಲ್ಲ. ಎಲ್ಲೋ ಒಂದು ಕಡೆ ಸ್ಟೇಷನ್ ಕಂಪ್ಲೇಂಟ್ ಕೋರ್ಟ್ ಕೇಸ್ ಇದರಿಂದ ಬಗೆಹರುವಂಥ ಒಂದು ಚಾನ್ಸಸ್. ಹಾಗಾಗಿ ಸೂರ್ಯ 7ನೇ ಮನೆಯಲ್ಲಿ ನಿಮಗೆ 6ನೇ ಮನೆಯಲ್ಲಿ ಇರೋದ್ರಿಂದ ಯಾವುದೇ ಒಂದು ವಿಷಯ ಆಗಿರ್ಬೋದು, ನೀವು ಕೋರ್ಟ್ ಅಥವಾ ಸ್ಟೇಷನ್ಗೆ ಇಲ್ಲಿಗೆ ಓಡಾಡುವಂಥ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಇದರಿಂದ ನಿಮಗೆ ಲಾಭ ಅಂತ ಕೂಡ ಹೇಳಿದೆ. ಏನೇ ಸ್ಟೇಷನ್ಗೆ ಹೋಗಿ ಏನೇ ಕೋರ್ಟಿಗೆ ಹೋಗಿ ನಿಮಗೆ ಲಾಭವನ್ನೇ ತಂದು ಕೊಡ್ತಾನೆ ವಿನಃ ನಷ್ಟವನ್ನು ತಂದು ಕೊಡೋದಿಲ್ಲ. ಹಾಗಾಗಿ ಗುರು ಕೂಡ ನಿಮಗೆ ಲಾಭದಾಯಕನೇ. ಅದೇ ರೀತಿ ಕುಜ ಕೂಡ ಎಕ್ಸಲೆಂಟ್ ಅಂತ ಹೇಳಿದೆ. ನೀವು ಮನೆ ಮಠ ಮಾಡಿಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಕುಜ ತುಂಬ ಸಪೋರ್ಟ್ ಮಾಡ್ತಾನೆ ಅಂತ ಹೇಳಿದರೆ, ಆದರೆ ಎಲ್ಲೋ ಒಂದು ಕಡೆ ರಾಹು ನಿಮ್ಮ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ನಿಮಗೆ ಕುತ್ತಿಗೆ ನೋವು ಮೈಕೈ ನೋವು ಬರ್ತಕ್ಕಂಥದ್ದು ಬಹಳ ಬೇಗ ದೃಷ್ಟಿ ಆಗುವಂಥದ್ದು. ಆ ದೃಷ್ಟಿಗೆ ಎಲ್ಲೋ ಒಂದು ಕಡೆ ನಿಮಗೆ ಬೇಗ ಟಯರ್ಡ್ ಆಗುವಂಥದ್ದು, ಅಥವಾ ನೀವು ಯಾವುದೋ ಒಂದು ಸಂಬಂಧಿಕರ ಫಂಕ್ಷನ್ಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಕಣ್ಣು ಬಿಡುವಂಥದ್ದು, ದೃಷ್ಟಿ ಆಗೋದು, ಇದಕ್ಕೆ ಸ್ವಲ್ಪ ತಪ್ಪಾಗ್ತಾ ಹೋಗ್ತೀರಾ. ಯಾಕಂದರೆ ರಾಹು ನಿಮ್ಮ ರಾಶಿಯಲ್ಲಿ ಇರ್ತಾನೆ ಮತ್ತು ಕೇತು ಕೂಡ ನಿಮಗೆ ಸಪ್ತಮದಲ್ಲಿ ಇರೋದ್ರಿಂದ ಈ ದೃಷ್ಟಿಗೆ ಒಳಪಡ್ತೀರಾ. ಅದು ಬೇಗ ನಿಮಗೆ ತಗುಲುತ್ತಾ ಹೋಗುತ್ತೆ. ಅದಕ್ಕೆ ಒಂದು ಸಂಸ್ಥೆ ಮುಖಾಂತರ ಒಂದು ಸ್ಟೋನ್ ಅಂದರೆ ತೊಗೋಬೋದು ನೀವು. ಈ ದೃಷ್ಟಿ ಅಂತ ಬಂದಾಗ ಹೋಗಲಾಡಿಸೋದಕ್ಕೆ ಅಂತಲೇ ಒಂದು ಸ್ಟೋನ್ ಕೊಡ್ತಾ ಇರ್ತಾರೆ. ಇದನ್ನು ನೀವು ಮನೆಯಲ್ಲಿ ಇಟ್ಕೊಂಡು ಅಥವಾ ನಿಮ್ಮ ಮನೆ ಬಾಗಿಲಲ್ಲಿ ಇಟ್ಕೊಂಡು ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸದ ಜಾಗದಲ್ಲಿ ಇಟ್ಕೊಂಡೆ ಖಂಡಿತ ಆ ದೃಷ್ಟಿಯಿಂದ ಕೂಡ ಪಾರಾಗ್ತಾ ಹೋಗ್ತೀರಾ ಅಂತ ಹೇಳ್ಬೋದು. ಜೊತೆಗೆ ಕುಂಭರಾಶಿಯವರಿಗೆ ಅಂತಲೇ ಒಂದು ಬ್ರೇಸ್ಲೆಟ್ ಕೂಡ ಸಿಗುತ್ತೆ ಸ್ನೇಹಿತರೆ. ದುಡ್ಡು ಕೊಟ್ಟು ತೊಗೋಬೋದು ಅದು ಕೂಡ. ಮತ್ತು ಕೈ ಸೇರ್ತಾ ಹೋಗುತ್ತೆ ನಿಮಗೆ. ಹಣಕಾಸು ಕೈ ಸೇರುತ್ತೆ. ಧನಸ್ಥಾನ ಅಂದರೆ ನಿಮ್ಮ ಅಭಿವೃದ್ಧಿ ಕೂಡ ಜಾಸ್ತಿ ಆಗುತ್ತೆ. ನೀವೇನೊಂದು ಬಿಸ್ನೆಸ್ ಮಾಡಿ ಖಂಡಿತ ನಿಮಗೆ ಸಕ್ಸಸ್ ಆಗ್ತಾ ಹೋಗುತ್ತೆ. ಈ ಒಂದು ಜುಲೈ ತಿಂಗಳು ಯಾವುದಾದ್ರೂ ಹೊಸ ಬಿಸ್ನೆಸ್ ಮಾಡ್ತಕ್ಕಂಥ, ಯಾವುದಾದ್ರೂ ಹೊಸ ಮನೆ ತಗೊಳ್ಳೋದು, ನೀವು ಕೆಲಸ ಕಾರ್ಯ ಅಂತ ಬಂದಾಗ ಹೊಸ ಕೆಲಸಕ್ಕೆ ಸೇರಿಕೊಳ್ಳುವಂಥದ್ದು, ಕೆಲಸ ನಿಮ್ಮನ್ನೇ ಉಳ್ಕೊಂಡು ಬರ್ತಕ್ಕಂಥದ್ದು, ಅಥವಾ ಯಾರು ಸಪ್ತಮ ಅಂದರೆ ಮುಂಚೆನೇ ಹೇಳಿದೆ ಯಾಕಂದರೆ 7ನೇ ಮನೆಯಲ್ಲಿ ಶುಕ್ರ ಬಂದಿದ್ದಾನೆ ಅಂತ ಹೇಳಿದೆ. ಅವನು ಕೂಡ ಎಲ್ಲೋ ಒಂದು ಕಡೆ ಹೊಸ ಆ್ಯಟಿಟ್ಯೂಡ್ಸ್ ಹೊಸ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಹೊಸ ಒಂದು ಏನು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತೀರಾ ಅದಕ್ಕೆ ಹೊಸ ಅಧ್ಯಾಯ ಆಗುವಂಥದ್ದು, ಅಂದರೆ ಹೊಸ ಕೆಲಸ ಮತ್ತೆ ಮಾಡ್ತಕ್ಕಂಥದ್ದು, ಐಡಿಯಾಸು ಬರ್ತಕ್ಕಂಥದ್ದು ಕೇತುನೆಯಲ್ಲಿ ಇರೋದ್ರಿಂದ ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಕುಂಭರಾಶಿಯವರಿಗೆ. ಹಾಗಾಗಿ ಜುಲೈ ತಿಂಗಳು ಒಟ್ಟಾರೆ ನಿಮಗೆ 7ನೇ ಗುರು ಮತ್ತು ಸೂರ್ಯ ನಿಮಗೆ 6ನೇ ಮನೆಯಲ್ಲಿ ಇರಬಹುದು. ಆದರೆ ಅಲ್ಲಿ ಇದ್ದು ಕೂಡ ಒಂದು ಲಾಭವನ್ನು ತಂದು ಕೊಡ್ತಾನೆ ಅಂತ ಹೇಳ್ಬೋದು. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ದೃಷ್ಟಿಗೆ ಒಳಪಟ್ಟಿರ್ತೀರಾ ಅಂತ ಹೇಳ್ಬೋದು. ಬಟ್ 5ನೇ ಮನೆ ಮಕ್ಕಳ ವಿಷಯದಲ್ಲಿ ತುಂಬಾ ಅದೃಷ್ಟ ಮಾಡಿರ್ತೀರಾ ಅಂತ ಹೇಳ್ಬೋದು. ಜುಲೈ ತಿಂಗಳಲ್ಲಿ ಮಕ್ಕಳಿಂದ ಒಂದು ಲಾಭವನ್ನು ನೋಡ್ತಾ ಹೋಗ್ತೀರಾ, ಮಕ್ಕಳ ಒಂದು ಇಂಪಾರ್ಟೆನ್ಸ್ ನೋಡ್ತಾ ಹೋಗ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ಕುಂಭರಾಶಿಯವರಿಗೆ ಈ ಒಂದು ಜುಲೈ ತಿಂಗಳು ತುಂಬ ಅದೃಷ್ಟದ ಒಂದು ತಿಂಗಳಾಗಿರುತ್ತೆ. ಆಲ್ಮೋಸ್ಟ್ ಕುಂಭರಾಶಿಯವರಿಗೆ ಬಹಳಷ್ಟು ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಾ ಹೋಗ್ತಿದ್ದೀನಿ. ಅದಕ್ಕೆ ಒಂದು ಸಣ್ಣ ಪುಟ್ಟ ಪರಿಹಾರ, ಎಲ್ಲೋ ಒಂದು ಸಣ್ಣ ತೊಡಕುಗಳು ಬರ್ತಾ ಇರುತ್ತೆ. ಇಲ್ಲ ಅಂತಲ್ಲ, ಯಾಕಂದರೆ ಚೆನ್ನಾಗಿರೋದೇ ಜೀವನ ಅಲ್ಲ. ಎಲ್ಲೋ ಒಂದು ಕಡೆ ಗ್ರಹಗಳು ಅಪ್ಸ್ ಆ್ಯಂಡ್ ಡೌನ್ ಆಗ್ತಾನೇ ಇರುತ್ತೆ. ಅಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಒಂದು ನೆಗೆಟಿವ್ಸ್ ನಾನು ಕೊಡುವಂಥ ಅಂದರೆ ಒಂದು ಪರಿಹಾರ ಮಾಡ್ಕೊಂಬಿಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಕುಂಭರಾಶಿ ಜುಲೈ ತಿಂಗಳು ತುಂಬ ಹ್ಯಾಪಿಯಾಗಿ ತುಂಬ ಚೆನ್ನಾಗಿ ನೋಡ್ಕೊಳ್ಬೋದು. ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಕೆಲಸ ಅಂತ ಕುಂಭರಾಶಿಯವರಿಗೆ ಜುಲೈ ತಿಂಗಳು ತುಂಬ ಹ್ಯಾಪಿಯಾಗಿರ್ತೀರ. ನಿಮ್ಮ ಕೆಲಸ ಕಾರ್ಯಗಳು ಸ್ಮಾರ್ಟ್ ಮಾಡಿ ನೀವು ನಿಮಗೆ ಬರ್ತಕ್ಕಂಥ ದುಡ್ಡು ಮತ್ತು ಆಸ್ತಿ ಎಲ್ಲವೂ ಬಂದು ಸೇರುತ್ತೆ ಅಂತ ಹೇಳ್ತಾ ನಾನು ಕೊಡುವಂಥ ಒಂದು ಚಿಕ್ಕ ಪರಿಹಾರಗಳನ್ನು ನೀವು ಶನಿವಾರದ ದಿನ ಶನಿ ಟೆಂಪಲ್ಗೆ ಹೋಗಿ ಮತ್ತು ಆಂಜನೇಯ ಟೆಂಪಲ್ಗೆ ಹೋಗಿ ಎಳ್ಳು ಬತ್ತಿಯನ್ನು ಹಚ್ಚಿ, ಹಾಗೆ ಆಂಜನೇಯನಿಗೆ ವಿಳೆದೆಲೆ ಹಾರವನ್ನು ಅರ್ಪಿಸಿ. ಖಂಡಿತ ನಿಮಗೆ ಯಾವುದೇ ಕಷ್ಟಗಳು ಇದ್ರೂ ಕೂಡ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಗೋಚಾರ ಫಲದ ಮೇಲೆ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕ, ನಿಮ್ಮ ಡೇಟು ಮತ್ತು ಡೇಟ್ ಆಫ್ ಬರ್ತು ಕೊಟ್ಟಾಗ ಮಾತ್ರ ಅದು ಕರೆಕ್ಟಾಗಿ ಹೇಳೋದಕ್ಕೆ ಸಾಧ್ಯ. ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲೂ ನಿಮಗೆ ಯಾವ ದಶಾಭುಕ್ತಿ ನಡೀತಿದೆ ಅದರ ಪ್ರಕಾರ ನೀವು ಏನಾದರೂ ಪರಿಹಾರ ಮಾಡಿಕೊಂಡ್ರೆ ಮತ್ತು ಖಂಡಿತ ನಿಮ್ಮ ಲೈಫ್ ಟೈಮ್ ಪರಿಹಾರವನ್ನು ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ನೀವು ಹಿಂದೆ ತಿರುಗಿ ನೋಡಲ್ಲ, ಯಾಕಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗ್ತೀರಿ ಈ ತಿಂಗಳಲ್ಲಿ, ಜುಲೈ ತಿಂಗಳಿಂದ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ.
ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಎಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಶನಿ ದೇವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ಧನ್ಯವಾದಗಳು ಎಲ್ಲರಿಗೂ.